ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ಅಬುದಾಬಿ ದುಬೈಲೆಲ್ಲ 3 days ಹೆವಿ ರೈನ್ ಫಾಲ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಎಲ್ಲೂ ಆಚೆ ಅಂತೂ ಡೆಫಿನೆಟ್ ಆಗಿ ಹೋಗೋಕ್ಕಾಗಲ್ಲ. ಮಳೆ ಬರ್ತಾ ಇದೆ ಅಂತ ಅದಕ್ಕೆ ವಿ ಡಿಸೈಡೆಡ್ ಟು ಡು ಪಕೋಡ, ಆನಿಯನ್ ಪಕೋಡ. ಅದ್ರ ರೆಸಿಪಿ ಬಗ್ಗೆ ಶೂಟ್ ಮಾಡ್ತಾ ಇದ್ದೀನಿ ನಾನು. ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನಿಲ್ಲ. ಲೋ ಫಾಸ್ಟ್ ಪಕೋಡ ಇದು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ, ಚಿಕ್ಕದಾಗಿ ಮೆಣಸಿನ್ಕಾಯಿ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ ಜಾಸ್ತಿ ಹಾಕೋದು ಬೇಡ ಅಂತ 1 ಪೀಸಸ್ ಡನ್ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಹೆಚ್ಚಿರೋ ಈರುಳ್ಳಿನ ಇದಕ್ಕೆ ಒಂದು ಸ್ವಲ್ಪ ಇವಾಗ ಪುದೀನ ಹೆಚ್ಚು ಹಾಕೋತೀನಿ, ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ದೆನ್ ಸೊ ಪುದೀನ ಕಟ್ ಮಾಡಿ ಹಾಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕ್ತೀನಿ, ನನ್ನ ತಮ್ಮನಿಗೆ ಗೆಲೆ ಬಿಡುತ್ತೆ ಅಂತಾನೆ. ಒಂದು ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಜಾಸ್ತಿ ಇಲ್ಲ, ಸ್ವಲ್ಪ ಹಾಕೋತಿದ್ದೀನಿ ಅಷ್ಟೇ. ಅಳತೆ ಎಲ್ಲ ಕೇಳಬೇಡಿ, ಹೇಳು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ. ಡಿಸ್ಕ್ರಿಪ್ಷನಲ್ಲೂ ಹಾಕಲ್ಲ. ಇದಕ್ಕೆ ನಾನು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ನಾನು ಯಾವುದೋ ಒಂದು ಕುಕಿಂಗ್ ಚಾನಲಲ್ಲಿ ನೋಡಿದ್ದೆ. ನಮ್ಮನೇಲಿ ನಾವು ಯಾವತ್ತೂ ಈ ಥರ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನೋಡ ಹೇಗೆ ಬರುತ್ತೆ ಅಂತ. ಹಿಂದೆ ನಾನು ಸ್ವಲ್ಪ ಸಂಡೆ ಮಾಡ್ತೀನಿ, ಸ್ವಲ್ಪ ಹಾಕೋಲ್ಲ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತೀನಿ. ಈರುಳ್ಳಿ ಚೆನ್ನಾಗಿ ನೀರು ಬಿಡುತ್ತೆ ಅಂತಾರೆ ಉಪ್ಪು ಹಾಕಿದ್ಮೇಲೆ. ಸೊ ಫಸ್ಟ್ ಇದಿಷ್ಟು ಕಲಿಸ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟನ್ನ ಹಾಕ್ತೀನಿ. ಅದಾದಮೇಲೆ ನೋಡ್ಕೊಂಡು ನೀರು ಹಾಕ್ತೀನಿ. ಚೆನ್ನಾಗಿ ಈರುಳ್ಳಿನ ಪದ್ರ ಫುಲ್ ಬೇರೆ ಮಾಡಿ ಈ ಥರ ಮಾಡಿಕೊಂಡ್ರೆ ಪಕೋಡ ಹಾಕೋಕ್ಕೆ ಈಸಿ ಆಗುತ್ತೆ. ಕಡಲೆ ಹಿಟ್ಟನ್ನ ನಾವು ಹಾಕ್ಕೊಂಡಿದ್ದೀವಿ. ಇವಾಗ ನೀರು ಹಾಕೋತಾ ಇದ್ದೀವಿ. ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು, ಹಿಟ್ಟೆನ್ನು ಸಿಗದೇ ಇರೋಂಗೆ. ಈಗ ನೀವು ನೋಡಿದ್ರೆ ತುಂಬ ಈರುಳ್ಳಿ ಇದೆ ಅನ್ಸಿದ್ರೆ ಇವಾಗ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತ. ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕೋತೀವಿ. ಹಿಟ್ಟು ಹಾಕೋ ಓಕೆ, ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ಎಷ್ಟೊಂದು ಜನ ಏನು ಮಾಡ್ತಾರೆ, ಫಸ್ಟ್ ಬ್ಯಾಟರ್ ಕಲ್ಸ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ತಾರೆ. ಬಟ್ ಐ ತಂದು ಅದರ ವೇ ಅರೌಂಡ್, ಬಿಕಾಸ್ ಈರುಳ್ಳಿ ನೀರು ಬಿಡುತ್ತೆ ಅಂತಾರೆ. ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ಎಣ್ಣೆ ಕಾಯಿಸಿ ಪಕೋಡ ಮಾಡೋಣ. ಬಾಣಲಿ ಕಾಯಿಸಿಟ್ಟಿದ್ದೀನಿ. ಬೈ ದ ವೇ ಇದು ಸನ್ಫ್ಲವರ್ ನೋಡಿ, ಸನ್ಫ್ಲವರ್ ಆಯಿಲ್ ಅಂತ ತೊಗೊಂಡ್ಬಂದೆ. ನೋಡಿದ್ರೆ ಇಟ್ ಇಸ್ ಮಿಕ್ಸ್ಡ್ ವೆಜಿಟಬಲ್ ಕುಕಿಂಗ್ ಆಯಿಲು. ಇದನ್ನು ತೊಗೋಬಾರ್ದು ಅಂತಾರೆ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತಾರೆ. ಬಟ್ ತೊಗೊಂಡ್ಬಿಟ್ಟು ಆಗೋದಿಲ್ಲ, ಸರಿ ಮಾಡೋಕ್ಕಾಗಲ್ಲ. ಇವಾಗ ಇದನ್ನೇ ಹಾಕಿ ಖರ್ಚು ಮಾಡೋಣ. ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು. ಕಾಯ್ಬಿಟ್ಟು ನಾವು ಕಾಯೋಣ. ಫಸ್ಟ್ ಬ್ಯಾಚ್ ಆಚೆ ಬಂತು ಎಣ್ಣೆಯಿಂದ. ನಮ್ಗೆ ಸ್ವಲ್ಪ ನೋಡಕ್ಕೂ ಹಂಗೆ ಇದೆ, ಸ್ವಲ್ಪ ಹಿಟ್ಟು ಕಮ್ಮಿ ಇದೆ ಅಂತ ಅನ್ಸ್ತು. ಸೊ ಸೆಕೆಂಡ್ ಬ್ಯಾಚ್ಗೆ ಒಂದು ಸ್ವಲ್ಪ ಹಿಟ್ಟು ಕಲಸಿ ಹಾಕಿದ್ದೀನಿ. ಅಲ್ಲಿ ಫ್ರೈ ಆಗ್ತಾ ಇದೆ. ಟೇಸ್ಟ್ ಕೊಡೋಣ. ನೀವೇ ಎಲ್ಲ ಇದಕ್ಕೆ ಸಾಕ್ಷಿ ತಿಂತಾ ಇದ್ದೀನಿ. ಆಲ್ದೋ ಐ ಆಮ್ ಗಿವಿಂಗ್ ಇಟ್ ಟು ಅ ರಾಂಗ್ ಪರ್ಸನ್. ನಿಮ್ಗೆ ಏನು ಕೊಟ್ಟರು ಅಕ್ಕ ಚೆನ್ನಾಗಿದೆ ಅಂತ ಹೇಳ್ತಾನೆ. ಹೌದು, ಆ್ಯಕ್ಚುಲಿ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಉಪ್ಪು ಕಡಿಮೆ. ಕಮ್ಮಿ ಇದೆ ಸ್ವಲ್ಪ. ನೀವು ಟ್ರೈ ಮಾಡು. ಕ್ಯಾಮ್ರಾಮನ್ಗೆ ಏನಾದರೂ ಆದರೆ ಮುಂದೆ ವೀಡಿಯೋಗಳು ಬರಲ್ಲ. ಬಿಸಿದೆ. ಓ ಜನರ ನಿಮ್ಮ ರಿಯಾಕ್ಷನ್ ತೋರಿಸ್ತೀನಿ. ಉಪ್ಪು ಇಲ್ಲ. ಉಪ್ಪೇ ಇಲ್ವಾ? ಉಪ್ಪು ಹಾಕಲ್ಲ ಒಂದು ಸ್ವಲ್ಪ. ಓಕೆ,
ನಾನು ಕರೆಕ್ಟಾಗಿ ಹಾಕ್ಬಿಟ್ಟು ಬರ್ತೀನಿ ಸರ್ ಗೈಸ್. ಬಿಸಿ ಬಿಸಿ ಪಕೋಡ ರೆಡಿ.